ವೀಕ್ಷಕರೇ, ಡಾಕ್ಟರ್ ಶರಣ್ಯ ಅವರು ನಂದಿನಿ ಬ್ರ್ಯಾಂಡ್ ನ ಬಗ್ಗೆ ಜನರಿಗೆ ಅರಿವು ಮೂಡಿಸೋದಕ್ಕಾಗಿ ಒಂದು ತಿಂಗಳ ಹಿಂದೆ ಆ ಒಂದು ವಿಡಿಯೋವನ್ನ ಮಾಡಿದ್ದರು. ಅದು ಸಾಕಷ್ಟು ಚರ್ಚೆಗೆ ಕೂಡ ಕಾರಣವಾಗಿದ್ದು, ಸ್ವತಃ ಕೆಎಂಎಫ್ ಕೂಡ ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟು ಡಾಕ್ಟರ್ ಶರಣ್ಯ ಅವರ ಮೇಲೇನೆ ಕೇಸ್ ಹಾಕೋದಿಕ್ಕೆ ಮುಂದಾಗಿತ್ತು. ಇದೀಗ ವೀಕ್ಷಕರೇ, ಡಾಕ್ಟರ್ ಶರಣ್ಯ ಅವರು ನಂದಿನಿ ಬ್ರ್ಯಾಂಡ್ ನ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದು ಏನ್ ಹೇಳಿದ್ದಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ. ನಮಸ್ಕಾರ. ನನ್ನ ಪರಿಚಯ ಇವಾಗಲೇ ಆಗಿದೆ ಅಲ್ಲ. ಈ ನ್ಯೂಸ್ ಅವರು ಮಾಧ್ಯಮದವರು ನೋಡಿ ಎಷ್ಟು ಎಕ್ಸಾಜುರೇಟ್ ಮಾಡಿ ಹೇಳ್ತಾರೆ. ಡಾಕ್ಟರ್ ಶರಣ್ಯ ಶಾಕ್ ಅಂತೆ. ಅಲ್ಲ ರೀ, ಇದಕ್ಕೆಲ್ಲ ಶಾಕ್ ಆಗೋಂಗಿದ್ದಿದ್ರೆ ನಾನು ಯಾಕೆ ಈ ತರ ಕೆಲ್ಸಕ್ಕೆ ಆಗ್ತಾ ಇದೆ ಅಲ್ವಾ? ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲ್ವಾ? ನನಗೊಂದು ಸಂಸ್ಥೆ ವಿರುದ್ಧ ನಾನು ಹೋದಾಗ ಒಂದು FIR ಆಗಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಆದ್ರೂ ಆಗಿಲ್ಲ. ನನಗೆ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬಂದಿತ್ತು. ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಹೇಳಿದ್ರು, FIR ಮಾಡಿಲ್ಲ ಅಂತ ಹೇಳಿದ್ರು. ಒಂದು ವೇಳೆ FIR ಮಾಡಿದ್ರು ಏನಂತೆ? ಇಲ್ಲ, ನಾನು ಒಂದು ಅರ್ಥ ಮಾಡ್ಕೊಳ್ಳಿ, ಯಾರಿಗಾಗಿ ಫೈಟ್ ಮಾಡ್ತಾ ಇದ್ದೀನಿ? ನನಗಾಗ, ನನ್ನ ಮಗುಗಾಗ? ನಾನು ಫೈಟ್ ಮಾಡ್ತಾ ಇರೋದು ನಿಮ್ಮೆಲ್ಲರ ಮಕ್ಕಳಿಗಾಗಿ. ಒಂದು ವಿಚಾರ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಕಳೆದ 2 ವರ್ಷಗಳಲ್ಲಿ ನನ್ನ ಮಗನಿಗೆ ಒಂದು ಪ್ಯಾರಾಸಿಟಮಾಲ್ ಸಿರಪ್ ಹಾಕಿಲ್ಲ, ನಾನು ಒಂದು ಆಂಟಿಬಯೋಟಿಕ್ ಸಿರಪ್ ಹಾಕಿಲ್ಲ. ಅಷ್ಟು ಆರೋಗ್ಯವಾಗಿ ಸಾಕಬಹುದು ಮಕ್ಕಳ. ನಿಮಗ್ ಗೊತ್ತಿದ್ಯಾ? ನಿಮ್ಮ ಮಕ್ಕಳಿಗೆಲ್ಲ ಎಷ್ಟು ಸಲ ಡಾಕ್ಟರ್ಸ್ ಹತ್ರ ಕರ್ಕೊಂಡು ಹೋಗಿದ್ದೀರಾ? ಎಷ್ಟು ಆಂಟಿಬಯೋಟಿಕ್ ಸಿರಪ್ಸ್ ಹಾಕಿದ್ದೀರಾ? ಅದೆಲ್ಲ ಸೇಫ್ ಅನ್ಕೊಂಡಿದ್ದೀರಾ? ಎಷ್ಟು ಗಟ್ ಹೆಲ್ತ್ ಹಾಳಾಗುತ್ತೆ ಗೊತ್ತಾ? ಆರೋಗ್ಯವಾಗಿ ಸಾಕೋಕೆ ಆಗಲ್ವಾ ಮಕ್ಕಳನ್ನ? ಖಂಡಿತ ಸಾಧ್ಯ. ಆದ್ರೆ ನಿಮಗ್ ಗೊತ್ತಿಲ್ಲ ಅಷ್ಟೇ ಹೇಗ್ ಸಾಕೋದು ಅಂತ. ನಮ್ಮ ಆರೋಗ್ಯಕ್ಕೆ ಮುಖ್ಯವಾದ ಆಧಾರ ಸ್ತಂಭ ನಮ್ಮ ಆಹಾರ. ಅದರಲ್ಲೊಂದಷ್ಟು ಬದಲಾವಣೆಗಳು ತಂದು ಬಿಟ್ರೆ ಕಾಯಿಲೆಗಳು ಬರಲ್ಲ ನಮ್ಗೆ. ಏನೋ ಒಂದ್ ಸಣ್ಣ ಪುಟ್ಟ ವೈರಲ್ ಇನ್ಫೆಕ್ಷನ್ಸ್ ಎಲ್ಲ ಬರುತ್ತಲ್ವಾ, ಅದನ್ನ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿನೇ ನೋಡ್ಕೊಳ್ಳುತ್ತೆ, ಅದು ಬ್ಯಾಲೆನ್ಸ್ಡ್ ಆಗಿದ್ರೆ. ಅದನ್ನ ನಾವು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಂತಾ ಇಲ್ಲ, ಈ ಪ್ಯಾಕ್ಡ್ ಮತ್ತೆ ಪ್ರೊಸೆಸರ್ಡ್ ಫುಡ್ ತಿಂದು ಮೇನ್ ಆಗಿ. ಗೊತ್ತಾಯ್ತಾ? ಸೊ ಅದನ್ನ ನಿಲ್ಲಿಸ್ಬಿಟ್ರೆ ಆರೋಗ್ಯವಾಗಿ ಬಿಡ್ತಾರೆ. ನಾವ್ ಇವಾಗ ಸೇಫು ಅನ್ಕೊಂಡ್ ಕೊಡ್ತಾ ಇರೋ ಆಂಟಿಬಯೋಟಿಕ್ಸ್, ಈ ಪ್ಯಾರಾಸ್ಟಮಾಲ್ ಸಿರಪ್, ಈ ಸಿಟ್ರಜಿನ್ ಸಿರಪ್ ಎಲ್ಲ ಯಾವುದು ಸೇಫ್ ಅಲ್ಲ. ಇಡೀ ಅವರ ಒಂದು ಆರೋಗ್ಯನೇ ಹಾಳು ಮಾಡ್ತಾ ಇದೆ. ಫ್ಯೂಚರ್ ಅಲ್ಲಿ ಅವ್ರು ಆರೋಗ್ಯವಾಗಿರೋಕೆ ಆಗೋದಿಲ್ಲ. ಅದಕ್ಕಾಗಿ ನಿಮ್ ಮಕ್ಳಿಗಾಗಿ ನಾನು ಫೈಟ್ ಮಾಡ್ತಾ ಇದ್ದೆ. ಸೊ ನಾನು ಯಾಕೆ ಹೆದರ್ಕೋಬೇಕು? ಇದು ತುಂಬಾ ಸಣ್ಣ ಚಾಲೆಂಜ್ ಅಷ್ಟೇ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆಲ್ಲ ಹೆದರ್ಕೊಳ್ಳೋ ಹಂಗಿದ್ರೆ ನಾನು ಈ ತರ ಯಾಕೆ ಮಾಡ್ತಾ ಇದ್ದೆ? ಈ ಅಪ್ರೂವಲ್ ಏಜೆನ್ಸೀಸ್ ತಪ್ಪು ಮಾಡ್ತಾ ಇರೋದು. ಇವಕ್ಕೆಲ್ಲ ಇವ್ರು ಏನ್ ಹೇಳ್ತಾ ಇರೋದು, FSSAI ಅಪ್ರೂವಲ್ ಇದೆ ಅಂತ ನಂಬ್ಕೊಂಡು, ಅವ್ರಿಗೆ ಗಟ್ ಹೆಲ್ತ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಲಿವರ್ ಹೆಲ್ತ್ ಹೆಂಗ್ ಹಾಳಾಗುತ್ತೆ, ಕಾಯಿಲೆಗಳು ಹೆಂಗ್ ಬರುತ್ತೆ ಅಂತ ಇವ್ರಿಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಇವರೆಲ್ಲ ನಂಬ್ಕೊಂಡಿರೋದು ಒಂದು FSSAI ಅಪ್ರೂವಲ್ ಅಂತ. ಆ ಅಪ್ರೂವಲ್ ಕೊಡೋರ್ಗೆ ಆಕ್ಚುಲಿ ನಾವು ಸರ್ಕಾರ ಆಕ್ಷನ್ ತಗೋಬೇಕು ಅಲ್ವಾ? ಸೊ ನಾನು ಯಾವ ಶಾಕು ಆಗಿಲ್ಲ, FIR ಆಗಿಲ್ಲ, ಆದ್ರೂ ನಾನು ಹೆದರ್ಕೊಳ್ಳೋದಿಲ್ಲ. ಸೊ ವೀಕ್ಷಕರೇ, ಡಾಕ್ಟರ್ ಶರಣ್ಯ ಅವರು ನಂದಿನಿ ಬ್ರ್ಯಾಂಡ್ ನ ಬಗ್ಗೆ ಕೊಟ್ಟಿರುವಂತಹ ಈ ಒಂದು ಸ್ಪಷ್ಟನೆಯ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.